ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವೇನು ನೋಡೋಣ ಅಂತಂದರೆ ನಿಮಗೆ ಡಿಸ್ಟನ್ಸ್ ಸ್ಪೀಡ್ ಮತ್ತು ಟೈಮ್ ಅಂದರೆ ದೂರ, ವೇಗ ಮತ್ತು ಸಮಯ. ಸೊ ಈ ಮೂರರ ನಡುವೆ ಏನೇನು ರಿಲೇಷನ್ ಇದೆ ಅಲ್ಲ ಮತ್ತು ಫಾರ್ಮುಲಾಸ್ ಹೇಗೆ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಎಲ್ಲದಕ್ಕಿಂತ ಮೊದಲು ಅಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಟೇಬಲ್ ಹಾಕ್ಕೊಳ್ಳಿ. DST ಬರೆದು ಬಿಡಿ, ಎಕ್ಸಾಮ್ನಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ. ಸೊ ನಾವಿವಾಗ ನೋಡೋಣ. ಡಿ ಅಂದರೆ ಡಿಸ್ಟನ್ಸ್, ಓಕೆ, ಅಂದರೆ ದೂರ. ಆಯಿತಾ? ದೂರ ಅಂದರೆ ಮೀಟರ್ ಇರ್ಬೋದು, ಅಥವಾ ಕಿಲೋಮೀಟರ್ ಇರ್ಬೋದು, ಅಥವಾ ಮೈಲ್ಸ್ ಇರ್ಬೋದು. ಅದಾದಮೇಲೆ ಇನ್ನು ಬರುತ್ತೆ ಸೆಕೆಂಡಾಗಿ ಎಸ್ ಅಂದರೆ ಸ್ಪೀಡ್ ಅಂದರೆ ವೇಗ ಯಾವುದರಲ್ಲಿರ್ಬೋದು, ಮೀಟರ್ ಪರ್ ಸೆಕೆಂಡ್ನಲ್ಲಿರ್ಬೋದು, ಆಯಿತಾ? ಕಿಲೋಮೀಟರ್ ಪರ್ ಹವರ್ ಇರ್ಬೋದು, ಇಷ್ಟೇ. ಆಯಿತಾ? ಮೂರನೇದು ಬರುತ್ತೆ ಟೈಮ್. ಟಿ ಅಂದರೆ ಟೈಮ್ ಅಂದರೆ ಕಾಲ ಅದರಲ್ಲಿರುತ್ತೆ. ಸೆಕೆಂಡಲ್ಲಿರ್ಬೋದು, ಮಿನಿಟಲ್ಲಿರ್ಬೋದು, ಅಥವಾ ಹವರ್ಸಲ್ಲಿ ಇರ್ಬೋದು. ಇಷ್ಟು ತಿಳಿತಾ? ಸೊ ಇಲ್ಲಿವರೆಗೂ ಸಿಂಪಲ್ ಇದೆ. ಸೊ ಇವಾಗ ಎಕ್ಸಾಮ್ನಲ್ಲಿ ಬರುತ್ತೆ ಡಿಸ್ಟನ್ಸ್ ಕಂಡುಹಿಡಿರಿ ಅಂತ, ಅಥವಾ ಸ್ಪೀಡ್ ಕಂಡುಹಿಡಿರಿ ಅಂತ, ಅಥವಾ ಟೈಮ್ ಕಂಡುಹಿಡಿರಿ ಅಂತ ಬರುತ್ತೆ. ಸೊ ನಾವಿಲ್ಲಿ ನೋಡಬೇಕಾಗಿರೋದಿಷ್ಟೇ. ಮೊದಲೇನು ಮಾಡಬೇಕು? ಡಿಸ್ಟನ್ಸ್, ಇವಾಗ ದೂರದ ಒಂದು ಫಾರ್ಮುಲಾ ಕಂಡುಹಿಡಬೇಕು. ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿಸ್ಟನ್ಸ್ ಫಾರ್ಮುಲಾ ಬಂದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಡಿನ ಮುಚ್ಚಬೇಕಷ್ಟೆ. ಆಯಿತಾ? ಸೊ ಇದನ್ನು ಮುಂದೆ ಬರ್ಕೊಳ್ಳಿ. ಮೊದಲು ಟಿ ಇಷ್ಟೇ. ಆಯಿತಾ? ಯಾಕೆ ಹೇಳ್ತೀನಿ ಅಂದರೆ ಸ್ಪೀಡ್ ಮಲ್ಟಿಪ್ಲೈ ಬೈ ಟೈಮ್. ಆಯಿತಾ? ಸೊ ಇದರ ಮಾನ ಏನು ಬರುತ್ತೆ ಅಂತಂದರೆ SI ಯೂನಿಟ್. ಸ್ಪೀಡ್ ಮೀಟರ್ ಸೆಕೆಂಡ್. ದೂರ ಡಿಸ್ಟೆನ್ಸ್. ಸ್ಪೀಡ್ ಯಾವುದರಲ್ಲಿರುತ್ತೆ? ಮೀಟರ್ ಪರ್ ಸೆಕೆಂಡ್ನಲ್ಲಿ. ಟೈಮ್ ಯಾವುದರಲ್ಲಿರುತ್ತೆ? ಸೆಕೆಂಡ್ಸಲ್ಲಿ. ಇದು ಫಾರ್ ಎಕ್ಸಾಂಪಲ್. ಸೆಕೆಂಡ್ಸ್ ಹೋಯಿತು, ಮೀಟರ್ ಅಷ್ಟೇ ಉಳೀತು. ಸೊ ಮೀಟರ್ SI ಯೂನಿಟ್. ಅದಾದಮೇಲೆ ಇನ್ನು ಬರುತ್ತೆ ಸ್ಪೀಡ್ ಬರುತ್ತೆ. ಸ್ಪೀಡ್ ಫಾರ್ಮುಲಾ ಬೇಕಾದರೆ ಏನು ಮಾಡೋದು? ಈ ಎಸ್ನ ಮುಚ್ಚೋದಷ್ಟೇ. ಆಯಿತಾ? ಡಿ ಮೇಲ್ಗಡೆ ಇದೆ, ಟಿ ಕೆಳಗಡೆ ಇದೆ, ಅದನ್ನು ಬರೆದು ಬಿಡಿ. ಡಿ ಡಿವೈಡೆಡ್ ಬೈ ಟಿ. ಡಿ ಅಂದರೆ ಇಲ್ಲಿ ಏನಾಗುತ್ತೆ? ಡಿಸ್ಟನ್ಸ್. ಆಯಿತಾ? ಡಿವೈಡೆಡ್ ಬೈ ಟೈಮ್. ಎಷ್ಟು ತಿಳಿತಲ್ವಾ? ಸೊ ಕ್ಲಿಯರ್ ಇದೆ ಇಲ್ಲಿವರೆಗೂ. ಇನ್ನು SI ಯೂನಿಟ್ ನೋಡೋಣ. ಅಂದರೆ ಮಾಪನ. ಡಿಸ್ಟನ್ಸ್ ಯಾವುದಿದೆ? ಕಿಲೋಮೀಟರ್ ಪರ್ ಸೆಕೆಂಡ್, ಅಥವಾ ನಾವು ಡೈರೆಕ್ಟಾಗಿ SI ಯೂನಿಟಲ್ಲೇ ಹಾಕ್ತೀನಿ. ಮೀಟರ್ ಪರ್ ಸೆಕೆಂಡಲ್ಲಿರುತ್ತೆ ಯಾವಾಗಲೂ ಡಿಸ್ಟೆನ್ಸ್. ಟೈಮ್ ಯಾವುದರಲ್ಲಿರುತ್ತೆ? ಸೆಕೆಂಡ್ಸಲ್ಲಿರುತ್ತೆ. ಆಯಿತಾ? ಅದಾದಮೇಲೆ ಡಿಸ್ಟನ್ಸು ಮೀಟರಲ್ಲಿರುತ್ತೆ. ಅದಾದಮೇಲೆ ಟೈಮ್ ಯಾವುದರಲ್ಲಿರುತ್ತೆ? ಸೆಕೆಂಡ್ಸಲ್ಲಿರುತ್ತೆ. ಸೊ ಇದೇನಾಗುತ್ತೆ? ಮೀಟರ್ ಪರ್ ಸೆಕೆಂಡ್. ಓಕೆ. ಸೊ ಇದು SI ಯೂನಿಟ್. ಅಂದರೆ ಇದು ಈಕ್ವಲ್ ಟು ಇದು ಯಾವುದಾದ್ರೂ ಒಂದು ಬರೀರಿ. ಆಯಿತಾ? ಮೀಟರ್ ಪರ್ ಸೆಕೆಂಡ್. ಇನ್ನು ಉಳಿತು ಯಾವುದು? ಟೈಮ್ ಈಸ್ ಈಕ್ವಲ್ ಟು ಟೈಮ್ಗೆ ಟಿ ಮುಚ್ಚಿ ಏನಾಗುತ್ತೆ? ಡಿ ಡಿವೈಡೆಡ್ ಬೈ ಎಸ್ ಆಗುತ್ತೆ. ಸೊ ಡಿ ಡಿವೈಡೆಡ್ ಬೈ ಎಸ್ ಬರ್ಕೊಳ್ಳಿ. ಆಯಿತಾ? ಡಿ ಅಂದರೆ ಯಾವುದು? ಡಿಸ್ಟೆನ್ಸ್, ಸೇಮ್. ಓಕೆ. ಡಿವೈಡೆಡ್ ಬೈ ಸ್ಪೀಡ್. ಓಕೆ. ನಮಗೆ ಟೈಮ್ ಯಾವಾಗ ಬರಬೇಕು? ಇವಾಗ SI ಯೂನಿಟ್ ಅಂದರೆ ಸೆಕೆಂಡ್ಸಲ್ಲಿ ಬರಬೇಕು ಅಲ್ವಾ? ಸೊ ನಾವೇನು ಮಾಡೋಣ? ಡಿಸ್ಟನ್ಸ್ದು ಏನಿದೆ? ಡಿಸ್ಟನ್ಸ್ದು ಮೀಟರ್ ಇದೆ ಅಲ್ವಾ? ಆಮೇಲೆ ಸ್ಪೀಡ್ದು ಏನಿದೆ? ಸ್ಪೀಡ್ದು
ಮೀಟರ್ ಪರ್ ಸೆಕೆಂಡ್ ಇದೆ, ಆಯಿತಾ. ಅದಾದಮೇಲೆ ಇದು ಹೋಯಿತು. ಇದು ಹೇಗಾಗುತ್ತಂದರೆ ಇಲ್ಲಿ ಲಕ್ಷ್ಯ ಕೊಟ್ಟು ನೋಡಿ ಒಂದು ಸ್ವಲ್ಪ 1 ಎಸ್ ಅಂತ ಆಗುತ್ತೆ. ಸೊ ಈ ಎಸ್ಸನ್ನು ಏನು ಮಾಡೋದು, ಮೇಲೆ ಕಳಿಸೋದು. ಸೊ ಅದು ಡೈರೆಕ್ಟಾಗಿ ಎಸ್ ಕನ್ವರ್ಟ್ ಆಗುತ್ತೆ, ಅಂದರೆ ಸೆಕೆಂಡ್ಸಲ್ಲಿ ನಿಮ್ಮ SI ಯೂನಿಟ್ ಬರುತ್ತೆ, ಆಯಿತಾ. ತಿಳಿತಲ್ವಾ, ಸಿಂಪಲ್ ಇದೆ ಇಷ್ಟೇ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇನು ಮಾಡೋದು, DST ಟ್ರಯಾಂಗಲ್ ಹಾಕ್ಕೊಳ್ಳೋದು, ಒಂದು ಗೆರೆ ಹಾಕಿ ಇಲ್ಲಿ ಮಾಡೋದು. ಅದಾದಮೇಲೆ D ಅಂದರೆ ಡಿಸ್ಟೆನ್ಸ್, S ಅಂದರೆ ಸ್ಪೀಡ್, T ಅಂದರೆ ಟೈಮ್, ಆಯಿತಾ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿಬೇಕಾದ್ರೆ ಡಿನ ಮುಚ್ಚೋದಷ್ಟೇ. ಇವೆರಡು ಆಜು ಬಾಜು ಬಂದ್ವಾ, ಸೊ ಇದನ್ನು ಮಲ್ಟಿಪ್ಲೈ ಮಾಡೋದು, ಅಂದರೆ S ಆ್ಯಂಡ್ T ಬರ್ಕೊಳ್ಳೋದು, ST ಡೈರೆಕ್ಟಾಗಿ. ಅದಾದಮೇಲೆ ಇನ್ನು ಸ್ಪೀಡ್ ಕಂಡುಹಿಡಬೇಕು, ಆಯಿತಾ. ಸ್ಪೀಡ್ ಮೇಲೆ ಸ್ಪೀಡ್ ಮುಚ್ಚಿ ಏನು ಉಳಿತು, DT. ಮೇಲ್ಗಡೆದ ಮೇಲೆ ಬರ್ರಿ, ಕೆಳಗಡೆದು ಕೆಳಗಡೆ ಬರ್ರಿ. D ಮೇಲ್ಗಡೆ ಬರ್ಕೊಳ್ಳಿ, T ಕೆಳಗಡೆ ಬರ್ಕೊಳ್ಳಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, SI ಯೂನಿಟ್ ಏನು ಬಂತು, ಮೀಟರ್ ಪರ್ ಸೆಕೆಂಡ್, ಆಯಿತಾ. ಅದಾದಮೇಲೆ ಟೈಮ್ ಅಂದರೆ T, ಓಕೆ. Tನ ಮುಚ್ಚಿಬಿಡಿ. ಇಲ್ಲಿ ಏನಾಗುತ್ತೆ, ಮೇಲ್ಗಡೆ D ಬರುತ್ತೆ, ಕೆಳಗಡೆ S. ಮೇಲ್ಗಡೆ D ಹಾಗೆ ಬರೀರಿ, ಕೆಳಗಡೆ S ಹಾಗೆ ಬರೀರಿ, ಸ್ಪೀಡ್, ಆಯಿತಾ. ಸೊ ಇವುಗಳನ್ನು ಮಾಡಿದಾಗ ನಮಗೇನು ಸಿಗುತ್ತೆ, ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಕೊನೆಗೆ ನಮಗೆ SI ಯೂನಿಟ್ ಏನು ಬಂತು, ಸೆಕೆಂಡ್ಸ್, ಆಯಿತಾ. ಸೊ ಇವು ನಾನು ಯೂನಿಟ್ಸ್ ಕೂಡ ನಾನು ಕನ್ವರ್ಟ್ ಮಾಡಿದ್ದೀನಿ. ಸೊ ನೀವು ಡಿಸ್ಟೆನ್ಸ್ ಯಾವಾಗಲೂ ಅಂದರೆ ಅಂದಾಜು ಎಕ್ಸಾಮ್ನಲ್ಲಿ ಕಿಲೋಮೀಟರ್ಸಲ್ಲಿ ಇರುತ್ತೆ. ಅದಾದಮೇಲೆ ಸ್ಪೀಡ್ ಕೂಡ ಕಿಲೋಮೀಟರ್ ಪರ್ ಹವರ್ ಇರುತ್ತೆ. ಅದಾದಮೇಲೆ ಟೈಮು ಸೆಕೆಂಡ್ಸಲ್ಲಿ ಅಥವಾ ಹವರಲ್ಲಿ ಕೂಡ ಇರುತ್ತೆ. ಸೊ ಯಾವುದಾದ್ರೂ ಬರ್ಬೋದು, ಅದೇನು ಅಡ್ಡಿ ಇಲ್ಲ. ಯಾಕಂದರೆ ಏರೋಪ್ಲೇನ್ ಕೊಟ್ಟರೆ ಅದು ಮತ್ತೆ ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ತೀತಲ್ವಾ. ಸೊ ಇಂಥದ್ದೇ ಕಂಟೆಂಟ್ಗಳಿಗಾಗಿ ನೀವು ಯೂಟ್ಯೂಬ್ ಚಾನಲ್ನ ಫಾಲೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದು, ಪಯಣ ಯೂಟ್ಯೂಬ್ ಚಾನಲ್ನ, ತೀತಲ್ವಾ. ಸೊ ಅದೇ ರೀತಿ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅದೇ ರೀತಿ ಒಳ್ಳೆಯ ಒಂದು ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ಪಡೀರಿ ಅಂತ ಆಶಿಸುತ್ತೇನೆ. ಸೊ ಮತ್ತೆ ನಿಮಗೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಆಶಿಸುತ್ತೇನೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.